ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂಡ್ ಒಂದೆರಡು ಕೊಲಾಬ್ರೇಷನ್ ಕೂಡ ಇತ್ತು, ಹಾಗಾಗಿ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದು. ಇಸ್ಕಾನ್ ಮೇಲೆ ಹೋಗ್ತಿದ್ದು, ಹಾಗೆ ಒಂದೆರಡು ರೀಲ್ಸ್ ಮಾಡಿಕೊಂಡು ನಾನು ಪ್ರಕಾಶ್ ಒಂದಷ್ಟು ಮಾತುಕತೆ ಆಡ್ತಾ ಇದ್ದು. ತುಂಬ ದಿನಗಳಾಗಿತ್ತು ನಾನು ಅವರು ಮಾತಾಡಿ ಮಾತಾಡಿ ಮೀನ್ಸ್ ಏನು ಪರ್ಸ್ನಲ್ ಆಗಿ ಪ್ರೈವೇಟ್ ಆಗಿ ಇಬ್ಬರೇ ಸಿಕ್ಕಿ ತುಂಬ ದಿನ ಆಗೋಗಿತ್ತು. ನಾನು ಊರಲ್ಲಿದ್ದೆ, ಅವ್ರು ಇಲ್ಲಿದ್ದರು. ಅದೆಲ್ಲ ಆದಮೇಲೆ ಕೆಲಸ ಅದು ಇದು ಬ್ಯುಸಿ ಇದರಲ್ಲಿ ಇಬ್ಬರು ಒಬ್ರಿಗೊಬ್ರು ಮಾತಾಡೋದಕ್ಕೆ ತುಂಬ ಅಂದರೆ ಕಡಿಮೆ ಸಮಯ ಸಿಕ್ತಿತ್ತು. ಇವತ್ತು ಸ್ವಲ್ಪ ಜಾಸ್ತಿ ಸಮಯ ಸಿಕ್ತು. ಅದಾದಮೇಲೆ ಹಾಗೆ ಹೋಗ್ತಾ ಅಲ್ಲಿ ಪಾರಿವಾಳ ಬಿದ್ದೋಗಿತ್ತು, ಅಂದರೆ ಕಾಗೆನೇನೋ ಕುಕ್ಕಿ ಬೀಳಿಸಿತ್ತು. ಏನು ಫ್ಲೈಓವರ್ ಇದೆಯಲ್ಲ ಅದ್ರ ಕೆಳಗಡೆ ಬಿದ್ದಿತ್ತು. ಅವ್ರ ಪಾಪ ನೋಡಿ ತಡಿ ನೋಡ್ಕ ಇದು ಮಾಡೋಣ ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದು ಅದಕ್ಕೆಲ್ಲ ಆರೈಕೆ ಮಾಡ್ತಾಯಿದ್ರು. ಅದು ಪಾಪ ತುಂಬಾ ನಡುಗ್ತಾ ಇತ್ತು. ಫುಲ್ ಆ್ಯಕ್ಚುಲಿ ಅದು ಅರ್ಧ ಜೀವ ಆಗೋಗ್ಬಿಟ್ಟಿತ್ತು. ಅದಕ್ಕೇನೇನೋ ಎಲ್ಲ ಸರ್ಕಸ್ ಮಾಡಿ ಅದಕ್ಕೆ ಜೀವ ಉಳಿಸೋದಕ್ಕೆಲ್ಲ ಟ್ರೈ ಮಾಡ್ತಾಯಿದ್ರು. ಬಾಯಿಂದ ಅದಕ್ಕೆ ಉಸಿರನ್ನ ಕೊಡ್ತಾಯಿದ್ರು. ಅದಾದಮೇಲೆ ನೀರನ್ನೆಲ್ಲ ಕುಡಿಸಿದ್ರು. ಅದು ಪಾಪ ಏನೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಸ್ವಲ್ಪ ಕಣ್ಣೆಲ್ಲ ಬಿಟ್ಟಿತ್ತು, ಬಟ್ ಪ್ರಾಣ ಉಳಿಯೋ ಥರ ಇರಲಿಲ್ಲ. ತುಂಬಾ ಜಾಸ್ತಿ ಕಾಗೆ ಕುಗ್ಬಿಟ್ಟಿತ್ತು. ಆದರೂ ಕೂಡ ಅವರು ಕೈಯಲ್ಲಿ ಹಿಡ್ಕೊಂಡು ಬಾಟ್ಲೆಲ್ಲ ಓಪನ್ ಮಾಡಿ ಕಟ್ ಮಾಡಿ ಏನೇನೋ ಸರ್ಕಸ್ ಎಲ್ಲ ಮಾಡಿ ನಾವು ಅದನ್ನು ಉಳಿಸೋದಕ್ಕೆ ಟ್ರೈ ಮಾಡಿದೋ, ಬಟ್ ಅದು ಉಳಿಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಆದಮೇಲೆ ಅದೇ ನಾನು ಹೇಳಿದ್ನಲ್ಲ, ಒಂದು ಸ್ಯಾರಿದು ಪ್ರಮೋಷನ್ ಇತ್ತು. ಪ್ರಮೋಷನ್ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಮನೆಗೆ ಬಂದು ಅದ್ರ ಬಿಫೋರ್ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಸರಿ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಅದ್ರ ಬಿಫೋರ್ ವಿಡಿಯೋ ಕೂಡ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ಸ್ವಲ್ಪ ಗೋಲ್ಡ್ ಶಾಪ್ಗೆ ಹೋಗಬೇಕಾಗಿತ್ತು. ನನ್ನದು ಸೊಂಟದ್ದು ಉಡ್ದಾರ ಏನಿದೆ ಅದು ಸ್ವಲ್ಪ ಲೂಸ್ ಆಗೋಗ್ಬಿಟ್ಟಿತ್ತು. ನಾನು ಸಣ್ಣ ಆಗಿದ್ದೀನೋ ಅಥವಾ ಅದೇ ಲೂಸ್ ಆಗಿದೆಯೋ ಅಂದರೆ ಜಗ್ಗಿ ಗೊತ್ತಿಲ್ಲ ನನಗೆ. ಅದಕ್ಕೆ ಕಟ್ ಮಾಡಿಸ್ಕೊಂಬರೋಣ ಅಂತ ಹೇಳೋದೆ. ನಾನು ಇವತ್ತು ಔಟ್ಸೈಡ್ ಹೋಗಿರೋದ್ರಿಂದ ಧೃತಿಗೆ ಅಡುಗೆ ಮಾಡು ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ಏರ್ ಕೂಲರ್ ಮುಂದೆ ಕುತ್ಕೊಂಡ್ಬಿಟ್ಟಿದ್ದೆ. ಈ ಸೆಕೆಯಲ್ಲಿ ನಿಜವಾಗ್ಲೂ ಆಚೆ ಎಲ್ಲಾದರೂ ಹೋಗ್ಬೇಕಂದ್ರೇ ಆಗಲ್ಲ, ಅಷ್ಟು ಟಯರ್ಡ್ ಅನಿಸುತ್ತೆ. ಅದೆಲ್ಲ ಆದಮೇಲೆ ನನ್ನ ಗೊಂಬೆ ಜೊತೆ ಒಂದು ನಿದ್ದೆ ಕೂಡ ಮಾಡಿದೆ. ಇದ್ರ ಮೇಲೆ ಮಲ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನನಗೆ. ಹಂಗೆ ಅವನ ಜೊತೆ ಮಲ್ಕೊಂಡು ಒಂದಷ್ಟು ಡಿಸ್ಕಸ್ ಮಾಡ್ತಿದ್ದೆ. ಬೇಜಾರಾದಾಗಲೂ ಕೂಡ ಅವನ ಜೊತೆ ಹಂಚ್ಕೊತಾ ಇರ್ತೀನಿ ನಾನು.